ಮಾಧ್ಯಮ ಮಿತ್ರ ಮುಂದೆ ಬಂದಿರುವಂತ ವಿಷಯ ಏನಂದ್ರೆ, ಈಗ ನಮ್ಮ ನಗರಸಭೆಯಲ್ಲಿ ನಮ್ಮ ಕಮಿಷನರ್ನ ದುರಾಡಳಿತ, ಏನು ದುಡ್ಡು ಹೊಡೆಯೋ ಕೆಲಸ ಆಗ್ಬಿಟ್ಟಿದೆ. ಕಮಿಷನರ್ ಏನಂದ್ರೆ ಕೆಲಸ ಮಾಡ್ದೇನೆ ಕೆಲಸ ಮಾಡಿದೀವಿ ಅಂತ ಪೇಮೆಂಟ್ ಮಾಡ್ಕೊಂತಾರೆ. ನೋಡಿ, ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಕೆಲಸ ಎಲ್ಲೂ ಆಗಿಲ್ಲ, 3 ತಿಂಗಳಿಂದ ಪೇಮೆಂಟ್ ಮಾಡ್ಕೊಂತಾರೆ. ಈ ಓಣಿ ರಸ್ತೆಯಿಂದ ಮಸೀದಿಗೆ, ಮಕ್ಕಾ ಮಸೀದಿಗೆ ಪೈಪ್ ಲೈನ್ ಕುಡಿಯೋ ನೀರಿನ ಸಂಪರ್ಕ ಮಾಡಿಸಿದೀವಿ ಅಂತ 1 ಲಕ್ಷ ರೂಪಾಯಿ ಡ್ರಾ ಮಾಡ್ತಾರೆ. ಇಲ್ಲಿ ಎಲ್ಲೂ ಯಾವುದೇ ರೀತಿ ರೋಡ್ ಕಟ್ ಮಾಡಿಲ್ಲ, ಎಲ್ಲೂ ಯಾವುದೇ ರೀತಿ ಪೈಪ್ ಲೈನ್ ಹಾಕಿಲ್ಲ. ಎಲ್ಲ ಸ್ಥಳೀಯರಿದ್ದಾರೆ ಕೇಳಿ, ಸ್ಥಳೀಯರಿದ್ದಾರೆ ಕೇಳಿ, ಎಲ್ಲೂ ಯಾವುದೇ ರೀತಿ ಪೈಪ್ ಲೈನ್ ಹಾಕಿಲ್ಲ. ನಾವೇನಾದ್ರೂ ಕ್ವಶನ್ ಸರ್ ಆಗಿರೋದು ಮಾರ್ಚ್ 12ನೇ ತಾರೀಕು ಈ ವರ್ಷ ಮಾರ್ಚ್ 12ನೇ ತಾರೀಕು ಆಗಿರೋದು. ವರ್ಕ್ ಆರ್ಡ್ರು 18ನೇ ತಾರೀಕು ಕೊಡ್ತಾರೆ ಹಣ. ಇದು ನಗರಸಭೆ ನಿಧಿ ಏನಕ್ಕಂದ್ರೆ, ನಾವು ಟ್ಯಾಕ್ಸ್ ಕಟ್ತೀವಲ್ವಾ, ನಾವು ನಮ್ಮ ಕಡೆಯಿಂದ ಟ್ಯಾಕ್ಸ್ ಕಟ್ಟೋದನ್ನ ಪೌರ ಕಾರ್ಮಿಕರ ಸ್ಯಾಲ್ರಿಗೆ, ನಗರಾಭಿವೃದ್ಧಿಗೆ ಅದನ್ನ ಬಳಸಬೇಕಾಗತ್ತೆ. ಇಂಥ ಕೆಲಸನೇ ಮಾಡದೆ ಫ್ರಾಡ್ ಕೆಲಸಗಳು ಮಾಡ್ಕೊಂಡು ದುಡ್ಡುಗಳು ಮಾಡ್ಕೊಂಡು ಅಲ್ಲಿ ಪೌರ ಕಾರ್ಮಿಕರಿಗೆ ಸಂಬಳ ಇಲ್ಲ. ಪಾಪ 9 ತಿಂಗಳಿಂದ ಸಂಬಳ ಇಲ್ಲ. ನಾವು ಈ ಕ್ವಶನ್ ರೈಸ್ ಮಾಡಿದಾಗ 9 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಏನ್ ತಿಂತಾರೆ, ಹೊಟ್ಟೆಗೆ ಏನು ಇದು ಮಾಡ್ಕೋಬೇಕಾ, ಬಟ್ಟೆ ಕಟ್ಕೋಬೇಕಾ ಅಂದಾಗ, ಇಲ್ಲ ಬೆಳಿಗ್ಗೆ ಮಾಡಿ ಸಾಯಂಕಾಲ ಮಾಡ್ತೀವಿ. ಈ ವಿಚಾರಕ್ಕೆ ಹೋಗ್ಬಿಟ್ಟು ಕ್ಲೀನಾಗಿ ಇದಕ್ಕೆ ನೋಡಿದ್ರೆ ಇವ್ರು ಕಂಪ್ಲೀಟ್ ಎಲ್ಲಾನು ಈ ತರ ಪೇಮೆಂಟ್ಸ್ ಆಗಿರುತ್ತೆ. ಎಲ್ಲ ಪೇಮೆಂಟ್ಸ್ ಈ ತರನೇ ಆಗಿ ಏನಾದ್ರು ಕೆಲಸನೇ ಮಾಡದೆ ದುಡ್ಡು ಹೊಡಿತಾ ಇದಾರೆ. ನಾನು ಅದನ್ನ ಕ್ವಶನ್ ಮಾಡಿದ್ರೆ ಜಿಲ್ಲಾಡಳಿತ, ಈಗ ಅಡ್ಮಿನಿಸ್ಟ್ರೇಟರು, DC ಗಮನಕ್ಕೆ ಬಂದಿದೆ ಅಂದ್ರೆ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಬಿಡಿ ಅಂತ. ಕೆಲಸ ಮಾಡ್ದೇನೆ ನೀವು DC ಗಮನಕ್ಕೆ ಹೆಂಗ್ ತಂದ್ಬಿಡ್ತೀರಾ, ಹೆಂಗ್ ಮಾಡ್ತೀರಾ, DC ಸಿಗ್ನೇಚರ್ ಮಾಡಿದಾರ ಅಂದ್ರೆ ಅದ್ ನಾವು ಮಾತಾಡ್ಕೊಂತೀವಿ, ನಮ್ ರಿಸ್ಕ್ ಅದು ಅಂತ. ಬಟ್ ಇಲ್ಲೆಲ್ಲೂ ಕೆಲಸ ಆಗಿಲ್ಲ. ಅವೇ ನೋಡಿ ಪತ್ರಿಕಾ, ಇದು ವಾರ್ಡ್ ನಂಬರ್ 14ಕ್ಕೆ ಬರುತ್ತೆ. ಆ ಸದಸ್ಯರನ್ನು ಕೇಳಿದೀವಿ ನಾವು, ವಜೀರ್ ಅಂತ ನಾವು ಕಾಲ್ ಮಾಡಿ ಕೇಳಿದ್ವಿ, ಏನ್ ವಜೀರ್ ಇದ್ದಾರಾ ಈ ತರ ಅಂದ್ರೆ, ಅಣ್ಣ ನಂಗೆ ಯಾವುದೇ ರೀತಿ ಯಾವ್ದು ಕೆಲಸ ಆಗಿಲ್ಲ ಇಲ್ಲಿ. ಯಾಕಂದ್ರೆ ಕೌನ್ಸಿಲ್ ಪೀರಿಯಡ್ ಆದ್ಮೇಲೆ ಆಗಿರೋ ಕೆಲ್ಸಗಳು ಇವೆಲ್ಲ, ಕೌನ್ಸಿಲ್ ಬಾಡಿ ಇದ್ದಾಗ ಆಗಿಲ್ಲ, ಮೊನ್ನೆ ಆಗಿರೋದು, ಡಿಸಲ್ವ್ ಆದ್ಮೇಲೆ ಆಗಿರೋದು. ಅದಕ್ಕೆ ಮಾಜಿ ಸದಸ್ಯರನ್ನ ಕೇಳಿದ್ವಿ ನಾವು, ಏನ್ ವಜೀರ್ ಏನಪ್ಪಾ ಇದು ಓಣಿ ರಸ್ತೆಯಿಂದ ಮಸೀದಿಗೆ ಪೈಪ್ ಲೈನ್ ಅಳವಡಿಸಿದೀವಿ ಅಂತ ಒಂದು ಪೇಮೆಂಟ್ ಮಾಡ್ಕೊಂಡಿದ್ದಾರೆ ಅವರು. ಯಾರೋ ಅದೇನೋ ಕೊಟೇಶನ್ ತಗೊಂಡು ಎಮರ್ಜೆನ್ಸಿ ಅಂತ ಮಾಡಿರೋದು. ಕೇಳಿದ್ರೆ, ಅಣ್ಣ ಯಾವ್ದು ಅಂತದ್ ಯಾವ್ದು ವರ್ಕೇ ಆಗಿಲ್ಲ, ನೀವು ಬೇಕಾದ್ರೆ ಸ್ಪಾಟ್ಗೆ ಹೋಗಿ ನೋಡಿ, ಯಾವ್ದು ವರ್ಕ್ ಆಗಿಲ್ಲ. ನೀ ಎಲ್ಲಿದೆ, ಪ್ರೆಸ್ ಮೀಟ್ಗೆ ಬರ್ತೀನಿ ಅಂದ್ರೆ, ಅಣ್ಣ ಬರ್ತೀನಿ, ಊರಲ್ಲಿದ್ದೀನಿ, ಬರ್ತಾ ಇದ್ದೀನಿ, ಬಂದು ನಾನು ಒಂದು ಬೈಕ್ ಕೊಡ್ತೀನಿ ಅಂತ. ಸುಮಾರಿದೆ, ಒಂದು ದಾಖಲೆ ಸಮೇತ ಕೊಡ್ತೀನಿ, ಸುಮಾರಿದೆ. ಯಾಕಂದ್ರೆ ಸಾರ್ವಜನಿಕರ ಹಣ, ಅಲ್ಲಿ ಟ್ಯಾಕ್ಸ್ ಕಟ್ಟಿ ಅಲ್ಲಿ ನೋಡ್ತೀವಿ. ಟ್ಯಾಕ್ಸ್ ನಾವು ಕಟ್ತೀವಿ ಅಂದ್ರೂ ಕಟ್ಸ್ಕೊಂಡು ಅಪ್ಡೇಟ್ ಮಾಡಕ್ಕೂ ಅದನ್ನ ದಿನಾಂಗಟ್ಲೆ ಸತಾಯಿಸ್ತಾರೆ ಜನಕ್ಕೆ. ಸಾರ್ವಜನಿಕ ಹಣ ಹಿಂಗೆಲ್ಲ ಪೋಲ್ ಆಗೋದು ಒಳ್ಳೇದಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳು ನಾನು ಅದನ್ನೇ ಕೇಳಿದ್ದೇನೆ, ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬಂದಿದ್ಯಾ ಸರ್? ಹಂಗಂತೇನಿಲ್ಲ, ಈಗ ಅವರು ತುಂಬಾ ಹುಷಾರಿದ್ದಾರೆ. ಸಪೋಸ್ ನಾನು ಬೆಳಿಗ್ಗೆ ಕೇಳಿದ್ದೀನಿ ಅವ್ರನ್ನ, ಈ ತರ ನೀವು ಈ ಕೆಲಸ ಮಾಡಿದ್ದೀರಾ ಅಂತ. ಈಗ ರಾತ್ರಿ ಕೆಲಸ ಮಾಡ್ಬೋದು, ಯಾಕಂದ್ರೆ ಪೇಮೆಂಟ್ ಮಾಡಿ 3 ತಿಂಗಳಾಗಿದೆ. ಪೇಮೆಂಟ್ ಆಗೋಗಿದೆ. ಕೊಟೇಶನ್ ತಗೊಂಡು, ಕೊಟೇಶನ್ ಮೇಲೆ ಪೇಮೆಂಟ್ ಮಾಡಿದ್ದಾರೆ. ಈಗ ರಾತ್ರಿ ಮಾಡ್ಬೋದು. ಇಂಥ ಕೆಲ್ಸಕ್ಕೆ ಸುಮಾರು ದುಡ್ಡು ಡ್ರಾ ಮಾಡಿರೋರು ಈ ಕೆಲಸ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ಇದಕ್ಕೆ ನೇರ ಹೊಣೆ ಕಮಿಷನರ್ ಡೈರೆಕ್ಷನ್ಸ್ ಇಲ್ಲದೆ ಬೇರೆ ಯಾರು ಟೆಕ್ನಿಕಲ್ ಆಗಿ ಕೆಲಸ ಮಾಡೋದಿಲ್ಲ. ಕಮಿಷನರೇ ಇದಕ್ಕೆ ನೇರ ಹೊಣೆ. ಕಮಿಷನರ್ನೇ ಕೇಳಿದ್ವಿ ನಾನು ಕೇಳಿದೆ, ಏನ್ ಸರ್ ಇದು ಇಷ್ಟೊಂದು ಫ್ರಾಡ್ ಆಗಿದೆ, ಏನ್ ಸರ್ ಇದು ಏನ್ ವಿಚಾರ ಅಂತ ಕೇಳಿದಾಗ ನೀವು ಒಂದೇ ಮಾತು ಹೇಳಿದ್ದು, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದೆಯಾ, ಯಾಕಂದ್ರೆ ಜಿಲ್ಲಾಧಿಕಾರಿಗಳೇ ಆಡಳಿತಾಧಿಕಾರಿ, ಅವ್ರ ಗಮನಕ್ಕೆ ಇದೆಯಾ ಅಂತ ಕೇಳಿದಾಗ ನಾವು ಮಾತಾಡ್ಕೊಂಡಿದೀವಿ, ನನ್ ರಿಸ್ಕ್ ಅದು, ಜಿಲ್ಲಾಧಿಕಾರಿಗಳೆಲ್ಲ ಎಲ್ಲ ಇದಕ್ಕೂ ಸಿಗ್ನೇಚರ್ ತಗೊಂಡಿದೀವಿ, ಎಲ್ಲ ಪೇಮೆಂಟ್ಸ್ಗೂ ಸಿಗ್ನೇಚರ್ ತಗೊಂಡಿದ್ವಿ, ನಾವು ಮಾತಾಡ್ಕೊಂಡು ನನ್ ರಿಸ್ಕ್ ಅದು, ನೀವ್ಯಾರು ಕೇಳಕ್ಕೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ಸರ್ ಇದು 97,000 ರೂಪಾಯಿ
ಒಂದು ಟ್ರೈಲರ್ ಇದು ಆರೋಪ ಹೌದು ಅಲ್ಲ ಜಾಸ್ತಿ ಇದೆ. ಜಾಸ್ತಿ ಇದೆ ಎಲ್ಲಾ ವಾರ್ಡ್ಸ್ದು ಕೊಡ್ತೀವಿ. ಈ ಪಕ್ಕದಲ್ಲಿ ಇನ್ನೊಂದು ವಾರ್ಡ್ ಇದೆ, ಈಗ ಮಾಡೋಣ. ವಾಯ್ದವ್ರನ್ನ ಬರಕ್ ಕೇಳಿದ್ವಿ. ಈಗ ವಾಯ್ದೆಲ್ಲ ನಂಗ್ಲಿ ಹೇಳಿದಾರೆ ಅಂತ ಬರಕ್ ಕೇಳಿದೀವಿ. ಕ್ಲೀನಾಗಿ ಗೊತ್ತಾಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಸರ್. ಎಲ್ಲಾದ್ರೂ ಪೈಪ್ ಲೈನ್ ಹಾಕಿದಾರೆ. ಈ ರೋಡ್ ಬಂದ್ಬಿಟ್ಟು 10 ವರ್ಷ ಆಗಿದೆ. ಹಾಗೆ ರೋಡ್ ಕಟ್ ಮಾಡೋದು ಗೊತ್ತಾಗ್ಬೇಕಲ್ವಾ? ಇವರೆಲ್ಲ ಸ್ಥಳೀಯರು, ಇಲ್ಲಿ ಮನೆ ಅಕ್ಕ ಮನೆಗಳಿರೋರು. ಹೇಳಿ ಎಲ್ಲ ಕಾಂದಾಲ್ कोई बोला किधर हमारा पैसे ಟ್ಯಾಕ್ಸ್ ಫೇರ್ ಸಮಯ ದುಡ್ಡು ಹಿಂಗ್ ಪೋಲ್ ಹಾಕ್ಬಿಟ್ರೆ ಅದಕ್ಕೆ ಏನ್ ಅರ್ಥ? ಏನು ಒಂದಲ್ಲ ಎರಡಲ್ಲ ಸರ್, ಲಕ್ಷಾಂತರ ರೂಪಾಯಿ ಮಾಡಿದ್ದಾರೆ. ಲಾಕ್ಡೌನ್ ಮುಂದೆ ಈಗ ಪೈಪ್ ಹಾಕಿದೀವಿ ಅಂತ ಮಾರ್ಚ್ ಅಲ್ಲಿ ಮಾಡ್ತಾರೆ. 12ನೇ ತಾರೀಕು ಮಾರ್ಚ್ ಅಲ್ಲಿ ದುಡ್ಡು ಕೊಡ್ತಾರೆ. ಈ ಏನೋ ಇಲ್ಲಿಂದ ಮಸೀದಿಗೆ, ಅದು ಮಸೀದಿ ಹೆಸರು ತೋರಿಸ್ತಾರೆ. ಮಸೀದಿಗೆ ಕುಡಿಯೋ ನೀರು ಹಾಕಿದ್ವಿ, ಕುಡಿಯೋ ನೀರು ಸಂಪರ್ಕ ಕಲ್ಸಿದೆ ಅಂತ ತೋರಿಸ್ತಾರೆ. ಕುಡಿಯೋ ನೀರು ಸಂಪರ್ಕ ಚರಂಡಿನಲ್ಲಿ ಕೊಟ್ಟಿದ್ದಾರೆ. 3 ತಿಂಗಳು ಮುಂಚೆ ಕೊಟ್ಟಿದ್ದಾರೆ. ಲೈನ್ ಅದು ಈ ರೋಡ್ ಅಲ್ಲಿ ಎಲ್ಲ ಅಲ್ಲಿ ಕಟಾಪ್ ಮಾಡಿ ಅಂಶ ತರ ಮಾಡಿಲ್ಲ ನೋಡಿ. ಒಂದ್ ಪೈಪ್ ಹಾಕಿದ್ದಾರೆ. ಒಂದ್ ಪೈಪ್ ಅಲ್ಲ, ಅವ್ರು ಹೇಳಿರೋದು 100 ಲೆಂತ್ ಹಾಕಿದೀವಿ ಅಂತ. ಏನೋ ಗೊತ್ತಿಲ್ಲ. ಇಲ್ಲಿ ಹಾಕಿ ಇಲ್ಲಿ ಕಲೆಕ್ಷನ್ 100 ಲೆಂತ್ ಹಾಕಿದೀವಿ, 100 ಲೆಂತ್ ಹಾಕಿದೀವಿ. ओने म्युनिसिपल का वो अयूब डाले सु कास्ट पैसे से डाले सु वजीर डाले अंदर वो कास्ट पैसे से डाले सु ये म्युनिसिपल का डाल को 100 ये क्या बोला लेंथ 100 ಲೆಂತ್ ಹಾಕಿದೀವಿ ಅಂತ ಮಾಡ್ತಾರೆ. ಅದೇ ತೋರಿಸ್ತದೆ ನೋಡಿ. ಪೇಮೆಂಟ್ ಮಾಡ್ಕೊಂಡಿದ್ದಾರೆ 100 ಲೆಂತ್ ಹಾಕಿದೀವಿ ಅಂತ ಪೇಮೆಂಟ್ ಮಾಡಿದ್ದಾರೆ. 100% ಇದು ಸರ್ಕಾರ ಹಣ, ಸಾರ್ವಜನಿಕ ಹಣ. ಹಿಂಗ ಪೋಲ್ ಆಗ್ತಾ ಇದ್ರೆ ನೆಕ್ಸ್ಟ್ ಪರಿಸ್ಥಿತಿ ಏನು? ಇಂಥ ಅಧಿಕಾರಿಗಳಿದ್ದಾಗ